ಫೇಸ್ ವಾಶ್ ಮಾಡಿದ್ಮೇಲೆ ನಾನು ಇವಾಗ ರೀಸೆಂಟಾಗಿ ಯೂಸ್ ಮಾಡೋಕ್ಕೆ ಶುರು ಮಾಡಿರೋದು. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಬೆಲ್ ಬಟನ್ ಸೈಡಲ್ಲಿ ಇರುತ್ತೆ, ಬೆಲ್ ಐಕನ್, ಅದನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಎವ್ರಿ ಟೈಮ್ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಪಾಪಪ್ ಆಗುತ್ತೆ ನಿಮ್ಮ ಮೊಬೈಲಲ್ಲಿ. ಸೊ ಯು ಕ್ಯಾನ್ ವಾಚ್ ಮೈ ವ್ಲಾಗ್, ಮಿಸ್ ಮಾಡ್ದಿರಾ. ಆ್ಯಂಡ್ ಇವತ್ತು ಐ ಥಾಟ್ ಆಫ್ ಡೂಯಿಂಗ್ ಸ್ಕಿನ್ ಕೇರ್ ವ್ಲಾಗ್. ನನ್ನ ಫೇಸ್ ಸ್ಕಿನ್ ಕೇರ್ ಏನು ಯೂಸ್ ಮಾಡ್ತೀನಿ ನನ್ನ ಫೇಸ್ಗೆ, ಸೊ ಆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಸಾಕಷ್ಟು ಜನ ಗೆಟ್ ರೆಡಿ ವಿತ್ ಮೀ ವೀಡಿಯೋಸ್ ಎಲ್ಲ ಮಾಡಾಗ ನಿಮ್ಮ ಸ್ಕಿನ್ ಕೇರ್ ವೀಡಿಯೋ ಹಾಕಿ, ಸ್ಕಿನ್ ಕೇರ್ ರೋಟೀನ್ ಬಗ್ಗೆ ಒಂದು ವೀಡಿಯೋ ಹಾಕಿ ಅಂತ ಕೇಳಿದ್ರಿ. ಅದಕ್ಕೆ ಐ ಥಾಟ್ ಆಫ್ ಮಾಡೋಣ ಅಂತ. ಸಿ, ದಿಸ್ ಇಸ್ ಮೈ ಸ್ಕಿನ್. ಇನ್ನೂ ಹತ್ರ ಬರ್ತೀನಿ ಬಿಕಾಸ್ ನಿಮಗೆ ಕ್ಲಾರಿಟಿ ಇರಬೇಕಲ್ಲ. ಐ ಮೀನ್ ಡೀಟೇಲಾಗಿ ಯಾವುದೇ ನಾನು ಏನೂ ಅಪ್ಲೈ ಮಾಡಿಲ್ಲ, ಜಸ್ಟ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿರೋದಷ್ಟೇ. ಮಾಯ್ಶ್ಚರೈಸರು ಅಪ್ಲೈ ಮಾಡಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿರೋದಷ್ಟೇ. ಸೊ ಮನೆಯಲ್ಲೂ ನೀವು ಹತ್ರ ಬಂದು ಕ್ಲೋಸಪ್ ಶಾಟ್ ತೋರಿಸ್ಬೇಕಲ್ವ, ಬಿಕಾಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಮೈ ಸ್ಕಿನ್ ಇಸ್. ಸೊ ಬೇಸಿಕಲಿ ನನ್ನ ಸ್ಕಿನ್ ಬಂದು ಕಾಂಬಿನೇಷನ್ ಸ್ಕಿನ್. ಸೊ ಇಲ್ಲೆಲ್ಲ ಡ್ರೈ ಇರುತ್ತೆ ನಂದು, ಇಲ್ಲಿ ಟೀ ಝೋನ್ ಇಲ್ಲಿ ಮಾತ್ರ ನನಗೆ ಆಯ್ಲಿ ಅನಿಸುತ್ತೆ, ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಆಯ್ಲಿ ಅನಿಸುತ್ತೆ ಅಷ್ಟೇ. ಇಲ್ಲಿ ಒಂದು ಸ್ವಲ್ಪ ಆಯ್ಲ್ ಇರುತ್ತೆ, ಇಲ್ಲೆಲ್ಲ ಫುಲ್ ಡ್ರೈ ಇರುತ್ತೆ. ಸೊ ದಟ್ ಈಸ್ ಮೈ ಕಾಂಬಿನೇಷನ್ ಸ್ಕಿನ್. ಸಮ್ಟೈಮ್ ನನ್ನ ಸ್ಕಿನ್ನು ನಾರ್ಮಲಾಗೂ ಇರುತ್ತೆ, ಗಾಡ್ ಗ್ರೇಸ್, ಟಚ್ ವುಡ್. ಸೊ ಹೇರ್, ಸ್ಕಿನ್, ಎವ್ರಿಥಿಂಗ್ ಲಿಟಲ್ ಜೆನೆಟಿಕ್ಸಿಂದನೇ ಬರೋದು. ಇವಾಗ ದೇವೇಟ, ಸೊ ನಿಮ್ಮ ಡ್ಯಾಡ್ ಕೂದಲು ಬಂದು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿತ್ತು ಅವ್ರ ಏಜಲ್ಲಿ, ವೆನ್ ಈ ವಾಸ್ ಇನ್ 30 ಏಜಲ್ಲಿ. ಸೊ ನಿಮ್ಮ ಕೂದಲು ಚೆನ್ನಾಗಿದೆ, ದಟ್ ಈಸ್ ಕಾಲ್ಡ್ ಜೆನೆಟಿಕ್ಸ್ ಅಲ್ವ, ಅದೂ ಜೆನೆಟಿಕ್ಸಿಂದನೇ ಬಂದಿರೋದು. ಇವಾಗ ನಿಮ್ಮ ಫೇಸನ್ನು ಅಮ್ಮ ಕುಟ್ಟಿಗೆ ಆಯ್ಲಿ ಸ್ಕಿನ್ನ ಇಲ್ಲ ಅಚ್ಚಾಗೆ ಆಯ್ಲಿ ಸ್ಕಿನ್ನ, ನಿಮಗೆ ಗುಳ್ಳೆಗಳು ಬರುತ್ತೆ ಅಚ್ಚ. ಸೊ ಅಚ್ಚಾಗೆ ದೇವೇಟ ಏಜ್ ಇರಾಗ ತುಂಬ ಗುಳ್ಳೆ ಅವ್ರ ಮುಖದಲ್ಲಿ ಮತ್ತು ಆಯ್ಲಿ ಸ್ಕಿನ್. ಇವಾಗೂ ದೇವೇಟ ಈ ಆ್ಯಸ್ ವೆರಿ ಸೆನ್ಸಿಟಿವ್ ಆ್ಯಂಡ್ ಆಯ್ಲಿ ಸ್ಕಿನ್. ಅವ್ರು ಏನೇ ಯೂಸ್ ಮಾಡಿದ್ರು, ನಿಯಾಸಿನಿಮೈಡ್ ಸೀರಮ್ ಯೂಸ್ ಮಾಡಿದ್ರು, ಆಕ್ನಿ ಪ್ರೋನ್ ಸ್ಕಿನ್ ಸೀರಮ್ ಯೂಸ್ ಮಾಡಿದ್ರು ಅವರಿಗೆ ಪಿಂಪಲ್ ಬರೋಕ್ಕೆ ಶುರು ಆಗುತ್ತೆ. ಇಸ್ ವೆರಿ ಸೆನ್ಸಿಟಿವ್ ಸ್ಕಿನ್. ಅವ್ರ ಮುಖಕ್ಕೆ ಏನೂ ಅಪ್ಲೈ ಮಾಡೋಕ್ಕಾಗಲ್ಲ, ಅಪ್ಲೈ ಮಾಡಿದ್ರೆ ಆವಾಗಲೇ ಗುಳ್ಳೆ ಬರೋಕ್ಕೆ ಶುರು ಆಗುತ್ತೆ. ಸೊ ಆ ಟೈಪ್ ಸ್ಕಿನ್ನಿಗೆ ಏನು ನಾವು ಯೂಸ್ ಮಾಡಬೇಕಂತ ನನಗೂ ಇನ್ನೂ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಮುಖದಲ್ಲಿ ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೀನಿ, ನಾವು ಏನೇ ಮಾಡಿದ್ರೂ ಸರಿ ಹೋಗಲ್ಲ. ಸೊ ಐ ಡೋಂಟ್ ನೋ, ಅದಕ್ಕೆಲ್ಲ ಏನು ಮಾಡಬೇಕು, ಡಾಕ್ಟರ್ ಹತ್ರನೂ ನಾವು ಹೋಗಿ ತೋರಿಸಿದ್ವಿ. ಡಾಕ್ಟರ್ ಕೊಟ್ಟಿದ್ದ ಕ್ರೀಮನ್ನು ಅಷ್ಟೇನು ಚೇಂಜಸ್ ಗೊತ್ತಾಗಿಲ್ಲ. ಸೊ ನನ್ನ ಸ್ಕಿನ್ಗೆ ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ, ನನ್ನ ಸ್ಕಿನ್ ಹಿಂಗೆ ಕಾಣೋಕ್ಕೆ ಏನು, ವಾಟ್ ಈಸ್ ದ ರೀಸನ್ ಅಂದರೆ ದೆರ್ ಆರ್ ಸೋ ಮೆನಿ, ಓಕೆ, ಬಟ್ ಫ್ಯೂ ನಾನು ಕಟ್ ಡೌನ್ ಮಾಡಿ ನಾನು ಹೇಳ್ತೀನಿ ಫ್ಯೂ ಥಿಂಗ್ಸ್ನ. ಫಸ್ಟು, ಫೇಸ್ ವಾಶ್ ಮಾಡಿದ ತಕ್ಷಣ ಕ್ರೀಮೆಲ್ಲ ಹಚ್ಚಿದ್ಮೇಲೆ ಸುಮ್ಮನೆ ನಿಮ್ಮ ಮುಖನ ಹಿಂಗೆಲ್ಲ ಮುಟ್ಟಕ್ಕೆ ಹೋಗ್ಬೇಡಿ. ಬಿಕಾಸ್ ನಿಮ್ಮ ಕೈ ಬಂದು ಇಷ್ಟೊಂದು ಆ್ಯಕ್ಟಿವಿಟೀಸ್ ನೀವು ಮಾಡ್ತಾಯಿರ್ತೀರ, ಆ್ಯಂಡ್ ಸೇಮ್ ಟೈಮ್ ಅದು ನಿಮ್ಮ ಕೈನ ಹಿಂಗೆ ಫೇಸ್ನ ಟಚ್ ಮಾಡಿದ್ರೆ ಈ ಕೈಯಲ್ಲಿರೋ ಬ್ಯಾಕ್ಟೀರಿಯಾ ನಿಮ್ಮ ಮುಖಕ್ಕೂ ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ ಬೇರೆಯವ್ರಿಗೂ ನಿಮ್ಮ ಮುಖನ ಮುಟ್ಟಕ್ಕೆ ಬಿಡಬೇಡಿ. ಬಿಕಾಸ್ ಅವ್ರು ಏನೇನು ಮುಟ್ಟಿರ್ತಾರೋ, ಏನೇನು ಕೈಯಿಂದ ಏನೇನು ಮಾಡಿರ್ತಾರೋ ಹೇಳೋಕ್ಕಾಗಲ್ಲ. ಸೊ ಅದನ್ನ ನಿಮ್ಮ ಕೆನ್ನೆಗೆ ಮುಟ್ಸಿದ್ರೆ ಅಗೇನ್ ಇಟ್ಸ್ ಅ ಬ್ಯಾಕ್ಟೀರಿಯಾ, ನಿಮ್ಮ ಮುಖಕ್ಕೂ ಅದು ಪಿಂಪಲ್ ಬರೋದೋ ಇಲ್ಲ ಏನಾದರೂ ಆಗುತ್ತೆ. ಅದಕ್ಕೆ ನಾನು ಬಂದು 8th ಸ್ಟ್ಯಾಂಡರ್ಡಿಂದ ಶುರು ಮಾಡಿದ್ದು, ಇವಾಗೂ ನಾನು ಹಿಮಾಲಯ ನೀಮ್ ಫೇಸ್ ವಾಶೇ ಯೂಸ್ ಮಾಡೋದು. ಅದು ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡಲ್ಲ. ನನ್ನ ಸ್ಕಿನ್ನಿಗೆ ಅದು ಸೂಟ್ ಆಗಿದೆ. ತುಂಬ ಜನ ಹೇಳಿದ್ದಾರೆ ಲೈಕ್ ಅವ್ರ ಮುಖಕ್ಕೆ ಹಿಮಾಲಯ ಸೂಟ್ ಆಗಲ್ಲ, ಹಿಮಾಲಯ ಶ್ಯಾಂಪು ಸೂಟ್ ಆಗಲ್ಲ ಅಂತ. ಇಟ್ಸ್ ದೇರ್ ಟೈಪ್ ಆಫ್ ಸ್ಕಿನ್. ಸೊ ನನ್ನ ಟೈಪಿಗೆ ಆ ಫೇಸ್ ವಾಶ್ ಸೂಟ್ ಆಗಿದೆ, ಆ್ಯಂಡ್ ಆಲ್ಸೋ ಇಟ್ಸ್ ಅಫೋರ್ಡಬಲ್. ಅದಕ್ಕೆ ನಾನು ಅದನ್ನೇ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಮಾಡ್ತಾನೆ ಇರ್ತೀನಿ. ಸೀತಾಫಿಲ್ ಯೂಸ್ ಮಾಡಿದ್ದೀನಿ, ಸೆರಾವಿದು ಯೂಸ್ ಮಾಡಿದ್ದೀನಿ. ಅದೆಲ್ಲ ನನಗೇನು ಸೆತಾಫಿಲ್ಲು ನಾನು ಯೂಸ್ ಮಾಡಿದ್ಮೇಲೆ ನನ್ನ ಸ್ಕಿನ್ ಯಾಕೋ ಆಯ್ಲಿ ಆಗೋಕ್ಕೆ ಶುರು ಆಯಿತು. ಐ ಕ್ಯಾನ್ ಫೀಲ್ ಹಿಂಗೆ ಮುಟ್ಟಿದ್ರೇ ಮೂಗತ್ರ ನನಗೆ ಆಯ್ಲಿ ಎಲ್ಲ ಆಗೋಕ್ಕೆ ಶುರು ಆಯಿತು. ಹಿಮಾಲಯ ಹಂಗಲ್ಲ. ಹಿಮಾಲಯ ನಾನು ಫೇಸ್ ವಾಶ್ ಮಾಡಿದ ತಕ್ಷಣವೇ ನನ್ನ ಸ್ಕಿನ್ ಹಿಂಗಿದೆಯೋ, ಆ್ಯಕ್ಚುಲ್ ಸ್ಕಿನ್ ಹಿಂಗಿದೆಯೋ ಹಂಗೆ ಇರುತ್ತೆ. ಹಿಮಾಲಯ ಯೂಸ್ ಮಾಡ್ತಾ ಇರೋದು ನನಗೆ ಅದು ಯಾಕೋ ಒಳ್ಳೆಯದು ಅಂತ ಅನಿಸ್ತಿದೆ. ಫೇಸ್ ವಾಶ್ ಮಾಡಿದ್ಮೇಲೆ ನಾನು ಇವಾಗ ರೀಸೆಂಟಾಗಿ ಯೂಸ್ ಮಾಡೋಕ್ಕೆ ಶುರು ಮಾಡಿರೋದು. ಇಟ್ಸ್ ಬೀನ್ ಲೈಕ್ 1 ಮಂತ್ ಅಲ್ಲ, ಲೈಕ್ 2 ಮಂತ್ಸೇ ಆಗಿದೆ. ನಾನು ಟೋನರ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ನಾನು ಮದುವೆಗೆ ಮುಂಚೆ ನನ್ನ ಸ್ಕಿನ್ ಬೇರೆ ಥರನೇ ಇತ್ತು, ಥರ ಗ್ಲೋಯಿಂಗ್ ಆಗಿದ್ದಿಲ್ಲ ನನ್ನ ಸ್ಕಿನ್ನು. ಸೊ ನಾನು
ಲೇಟರ್ ಆನ್ ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಮೈ ಸ್ಕಿನ್ ಟೈಪ್ ಆ್ಯಂಡ್ ಯಾವ ಥರ ಟೋನರ್ ಯೂಸ್ ಮಾಡಬೇಕು, ಯಾವ ಥರ ಕ್ರೀಮ್ ಸೀರಮ್ ಏನೇನು ಯೂಸ್ ಮಾಡಬೇಕು ಟು ಗೆಟ್ ದಿಸ್ ಕೈಂಡ್ ಆಫ್ ಸ್ಕಿನ್ ಅಂತ ನಾನು ಟ್ರೈ ಆ್ಯಂಡ್ ಎರರ್ ಮೆಥಡ್ ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ, ಸಾಕಷ್ಟು ವೇಸ್ಟ್ ಮಾಡಿದ್ದೀನಿ ದುಡ್ಡನ್ನ. ಸೊ ಇವಾಗ ಇದು ಕಾನ್ಸ್ಟೆಂಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಬಂದು ಟೋನರ್, ಫೇಸ್ ವಾಶ್ ಆದಮೇಲೆ ಟೋನರ್ನ ಯೂಸ್ ಮಾಡ್ತೀನಿ. ದಿಸ್ ಇಸ್ ನನಗೆ ಈ ಟೋನರ್ ತೊಗೊಂಡೆ. ಈ ಟೋನರ್ ತೊಗೊಂಡಾಗ ನನಗೆ ಇದು ಫ್ರೀಯಾಗಿ ಸಿಕ್ತು ಫ್ರಮ್ ನೈಕಾದಲ್ಲಿ. ಆ್ಯಂಡ್ ಆ್ಯಕ್ಚುಲಿ ಇದು ತೊಗೊಳಕ್ಕಿದ್ದಿದ್ದು ನನ್ನ ಅದೂ ಮೈ ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಸೋ ನೈಸ್ಲಿ, ಟಚ್ ವುಡ್. ನಾನು ಇದು ಆ್ಯಕ್ಚುಲಿ ಇದು ಬಂದು 1400 ದೊಡ್ಡದು. ಇದು ಯಾವ ML, ಇದು 200 ml. ಸೊ 200 mlಗೆ 1400 ಇದು. ಆ್ಯಂಡ್ ದಿಸ್ ಒನ್ ಈಸ್ 800. ಸೊ ನಾನು ಏನು ಮಾಡಿದೆ, ಈ ಕಂಪನಿ ಬಂದು ಟೋನಿಮೋಲಿದು ತುಂಬ ಒಳ್ಳೆ ಲೈಕ್ ವಂಡರ್, ತುಂಬ ಒಳ್ಳೆ ರಿವ್ಯೂಸ್ ಎಲ್ಲ ಇದೆ, ಐ ಹ್ಯಾವ್ ಸೀನ್. ಅದಕ್ಕೆ ನಾನು ಇದು ಯೂಸ್ ಮಾಡಬೇಕಂತ ಇದ್ದೆ. ಇದು ನೋಡಿದಾಗ 1400. ಐ ವಾಸ್ ಲೈಕ್ ಬೇಡ, ಸ್ಟಾರ್ಟಿಂಗ್ ಅಲ್ವಾ, ಸ್ಟಾರ್ಟಿಂಗ್ ಏನಕ್ಕೆ ಇಷ್ಟು ಕೊಟ್ಟು ಅದಾದಮೇಲೆ ವೇಸ್ಟ್ ಮಾಡಿದೆ. ಯಾಕಂದರೆ ನಾನು ತುಂಬ ಪ್ರಾಡಕ್ಟ್ಸ್ ತೊಗೊತೀನಿ, ವೇಸ್ಟ್ ಮಾಡ್ತೀನಿ. ಅದಕ್ಕೆ ಗೈಸ್ ಇದು ತೊಗೊಳ್ಳೋಣ, ಇದು ತೊಗೊಬೇಡ ಅಂತ ಅಂದ್ಬಿಟ್ಟು ನಾನು ಇದು ತೊಗೊಂಡೆ. ಇದು ಆರ್ಡರ್ ಪ್ಲೇಸ್ ಮಾಡಿದಾಗ ನನಗಿದ್ದು ಫ್ರೀಯಾಗಿ ಸಿಕ್ತು. ಲಾಟ್ರಿ ಮೇಲೆ ಲಾಟ್ರಿ. ಆ್ಯಂಡ್ ಇದು ಫಸ್ಟು ಇದು ಬಂತು, ಅದಾದಮೇಲೆ ಬೇರೆ ಪ್ಯಾಕೇಜ್ ಜೊತೆ ಇದು ಬಂತು. ಇದು ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಐ ಫೆಲ್ ದಿ ಡಿಫ್ರೆನ್ಸ್. ನನ್ನ ಸ್ಕಿನ್ ಬಂದು ಒಂಥರ ಡಿಫ್ರೆಂಟಾಗಿ ಗ್ಲೋಯಿಂಗ್ ಆಗಿ, ನಾನು ವೀಡಿಯೋಸ್ ಎಲ್ಲ ಮಾಡಾಗ ಒಂಥರ ಲೈಕ್ ಇಲ್ಲಲ್ಲಿ ಶೈನಿಂಗ್ ಪ್ಲಂಪಿ ಥರ ನಂಗೆ ಫೀಲ್ ಆಗೋಕ್ಕೆ ಶುರು ಆಯಿತು. ಐ ವಾಸ್ ಲೈಕ್ ಓಕೆ, ಇದನ್ನೇ ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಆಫ್ಟರ್ ದಟ್ ರೀಸೆಂಟಾಗಿ ಇದನ್ನ ಬಿಟ್ಬಿಟ್ಟು ಇದು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ದಿಸ್ ವರ್ಕ್ಸ್ ಸೋ ನೈಸ್ಲಿ. ನನಗೆ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟ್. ಓಕೆನಾ? ಸೊ ಇದು ಹೆಂಗೆ ಯೂಸ್ ಮಾಡೋದಂದರೆ, ಕಾಟನ್ ಪ್ಯಾಡಲ್ಲಿ ಜಸ್ಟ್ ಹಿಂಗೆ ಇದನ್ನ ಟೋನರ್ನ ಹಾಕಿ ಆ್ಯಂಡ್ ದೆನ್ ಯು ಜಸ್ಟ್ ಡ್ಯಾಬ್ ಇಟ್ ಅಷ್ಟೇ. ಏನಾದ್ರು ಇಂಪ್ಯೂರಿಟೀಸ್ ಏನಾದ್ರು ಇದ್ದರೆ ಇಟ್ ವಿಲ್ ಜಸ್ಟ್ ಕಮ್ ಔಟ್ ಆ್ಯಂಡ್ ಇಟ್ ವರ್ಕ್ಸ್ ವಂಡರ್. ಸೊ ಫಸ್ಟ್ ಸ್ಟೆಪ್ ಬಂದು ಟೋನರ್ನ ಅಪ್ಲೈ ಮಾಡ್ತೀನಿ ಆ್ಯಂಡ್ ದೆನ್ ಸೀರಮ್ನ ಯೂಸ್ ಮಾಡ್ತೀನಿ. ಇದು ಡಾಟ್&ಕೀ ಸೀರಮ್. ಇದು 10% ವೈಟಮಿನ್ C+E ಸೂಪರ್ ಬ್ರೈಟ್ ಫೇಸ್ ಸೀರಮ್ ಅಂತ. ಈ ಸೀರಮ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಆಫ್ಟರ್ ದಿಸ್ ನಾನು ಡಾಟ್&ಕೀದೆ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಇಟ್ ಈಸ್ ಸೂಪರ್ ಬ್ರೈಟ್ ಅಗೇನ್ ವೈಟಮಿನ್ C+E ಸೀರಮ್ನ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ದಿಸ್ ಇಸ್ ವೆರಿ ಗುಡ್ ಮಾಯ್ಶ್ಚರೈಸರ್. ಇಟ್ ಈಸ್ ಬೀನ್ ಲೈಕ್ 6 months ನಾನು ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ಇಟ್ ವರ್ಕ್ಸ್ ವಂಡರ್. 3 weeks ಬ್ಯಾಕ್ ನಾನು ಇದನ್ನ ಆರ್ಡರ್ ಮಾಡಿದ್ದು. ನಾನು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ನನಗೆ 2 monthsವರೆಗೂ ಬರುತ್ತೆ. ಆ್ಯಂಡ್ ಇಟ್ಸ್ ಅಫೋರ್ಡಬಲ್ ಆಲ್ಸೋ. ಇದ್ರ ಜೊತೆಗೆ ಇದು ಮಾಯ್ಶ್ಚರೈಸರ್ ಆದಮೇಲೆ ನಾನು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತೀನಿ. ಸೊ ಬೇಸಿಕಲಿ 4 ಸ್ಟೆಪ್. ಕ್ಲೆನ್ಸ್ ಮಾಡಿದ್ಮೇಲೆ ಟೋನರ್ ಆದಮೇಲೆ ಸೀರಮ್ ಆದಮೇಲೆ ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತೀನಿ. ದಟ್ ಈಸ್ ಆಲ್ಸೋ ಅಗೇನ್ ಡಾಟ್&ಕೀದು. ದಿಸ್ ಆರ್ ದಿ 4 steps ವಿಚ್ ಐ ಯೂಸ್. ಅದಾದಮೇಲೆ ಆಲ್ಸೋ ನೀವು ತಿನ್ನೋದಲ್ಲಿ ಏನು ತಿಂತೀರೋ ದಟ್ ಆಲ್ಸೋ ಮ್ಯಾಟರ್ಸ್. ಆದಷ್ಟು ನೀವು ಜಂಕ್ ಫುಡ್ಸು ತಿನ್ನಿ, ಬಟ್ ದೆನ್ ಲಿಮಿಟಾಗಿ ತಿನ್ನಿ. ಜಂಕ್ ಫುಡ್ಸ್, ಶುಗರ್ ನೀವು ಎಷ್ಟು ಕಟ್ ಮಾಡ್ತೀರೋ ನಿಮ್ಮ ಸ್ಕಿನ್ ಗ್ಲೋ ಆಗ್ತಾನೆ ಇರುತ್ತೆ. ನಾನು ಶುಗರ್ ಕಟ್ ಫುಲ್ ಮಾಡಿಬಿಟ್ಟಿದ್ದೀನಿ. ಬಟ್ ದೆನ್ ಇವಾಗ ರೀಸೆಂಟಾಗಿ ನ್ಯೂಟೆಲ್ಲ ತಿನ್ನೋಕ್ಕೆ ಶುರು ಮಾಡಿದ್ದೀನಿ. ಬಟ್ ದೆನ್ ಅದೂ ಜಾಸ್ತಿ ನಾನು ಕನ್ಸ್ಯೂಮ್ ಮಾಡಲ್ಲ, ಸ್ವಲ್ಪನೇ ನಾನು ಕನ್ಸ್ಯೂಮ್ ಮಾಡೋದು. ಅದರ್ವೈಸ್ ನಾನು ಕಾಫಿನೂ ಕುಡಿಯೋಲ್ಲ, ಟೀನೂ ಕುಡಿಯೋಲ್ಲ, ಗ್ರೀನ್ ಟೀನೇ ನಾನು ತೊಗೊಳ್ಳೋದು. ಆ್ಯಂಡ್ ಫುಡ್ ವೈಸಲ್ಲೂ ನಾನು ಜಾಸ್ತಿ ತರಕಾರಿ ತಿಂತೀನಿ. ಆ್ಯಂಡ್ ಇದು ಫಿಶ್ ಜಾಸ್ತಿ ತಿಂತೀನಿ, ಅದರಲ್ಲಿ ಒಮೆಗಾ ಇದೆ. ಆ್ಯಂಡ್ ನಾನು ಜಾಸ್ತಿ ಪ್ರೋಟೀನ್ ಐಟಮ್ಸೇ ತಿಂತಾಯಿರ್ತೀನಿ. ಸೊ ಇದೆಲ್ಲ ಏನಾಗುತ್ತೆ, ನಾವು ಒಳಗಡೆ ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅದು ಆಚೆ ಎತ್ತಿ ತೋರಿಸುತ್ತೆ. ಸೊ ಅದಕ್ಕೆ ಹೇಳೋದು, ಆದಷ್ಟು ಶುಗರ್ ಕಟ್ ಮಾಡಿ ಜಂಕ್ ಫುಡ್ಸ್ನ ತಿನ್ನಬೇಡಿ, ಆದಷ್ಟು ಹೆಲ್ತಿ ಫುಡ್ನ ತಿನ್ನಿ. ಆ್ಯಂಡ್ ಯಾರಿಗೆ ಜಾಸ್ತಿ ಗುಳ್ಳೆಗಳು ಬರ್ತಾ ಇರುತ್ತೆ, ನೀವುಗಳು ಜಂಕ್ ಫುಡ್ಸ್ನೇ ಕಟ್ ಡೌನ್ ಮಾಡಿಬಿಡಿ. ಆ್ಯಂಡ್ ಆಲ್ಸೋ ವೈಟ್ ಪ್ರಾಡಕ್ಟ್ಸ್ನ ತೊಗೊಳಕ್ಕೆ ಹೋಗ್ಬಿಡಿ. ವೈಟ್ ಪ್ರಾಡಕ್ಟ್ಸ್ ಅಂದರೆ ಡೈರಿ ಪ್ರಾಡಕ್ಟ್ಸ್ ಆಗಿರಲಿ, ರೈಸ್ ಆಗಿರಲಿ, ಅದೆಲ್ಲ ಕಮ್ಮಿ ಮಾಡಿ ತಿನ್ನೋದನ್ನ. ಆ್ಯಂಡ್ ಶುಗರ್ ಕಟ್ ನೀವು ಮಾಡೋಷ್ಟು ನಿಮ್ಮ ಪಿಂಪಲ್ಸ್ ಎಲ್ಲ ಹೊಟ್ಟೋಗುತ್ತೆ. ಐ ಆಮ್ 100% ಶ್ಯೂರ್. ಸೊ ಈ ಸ್ಪ್ರೇ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ದಿಸ್ ಸ್ಮೆಲ್ಲು ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಗ್ಲೋಯಿಂಗ್ ಸ್ಕಿನ್ ಬೇಕಂದರೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ನಾನೇನು ಮಾಡ್ತೀನಿ, ನೈಟ್ ಹೊತ್ತು ಫೇಸ್ ವಾಶ್ ಮಾಡಿಬಿಟ್ಟು ಜಸ್ಟ್
ಸ್ಪ್ರೇ ಮಾಡ್ಕೊತೀನಿ ಮುಖ, ಲೈಕ್ ಅರೌಂಡ್ ಸ್ಪ್ರೇ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇದ್ದಿಲ್ಲ ಅಂದರೆ ಲಾರಿಯಲ್ದು ಐರಲಾನಿಕ್ ಆ್ಯಸಿಡ್ ಒಂದು ಸೀರಮ್ ಇದೆ, ಅದನ್ನ ನಾನು ಯೂಸ್ ಮಾಡ್ತೀನಿ. ಇವಾಗ ಅದು ಖಾಲಿ ಆಗಿದೆ, ಅದಕ್ಕೆ ನಾನು ಇದು ಯೂಸ್ ಮಾಡ್ತೀನಿ. ಇಟ್ಸ್ ಡಾಲ್ಬಾ ಫಸ್ಟ್ ಸ್ಪ್ರೇ ಸೀರಮ್ ಅಂತ. ಸೊ ಐ ಆಮ್ ಯೂಸಿಂಗ್ ದಿಸ್. ಆ್ಯಂಡ್ ಇದಾದಮೇಲೆ ಡಾರ್ಕ್ ಸರ್ಕಲ್ಸ್, ಸಾಕಷ್ಟು ಜನ ಡಾರ್ಕ್ ಸರ್ಕಲ್ಸ್ಗೆ ಏನು ಯೂಸ್ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ದೀರಾ. ನಾನಂತೂ ಜಾಸ್ತಿ ಫೋನಲ್ಲೇ ಇರ್ತೀನ, ನನ್ನ ಕೆಲಸನೇ ಬಂದು ಮೊಬೈಲ್, ಲ್ಯಾಪ್ಟಾಪ್ ಆ ಥರ. ಅದಕ್ಕೆ ನನಗೆ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಆ್ಯಂಡ್ ನಾನು ರೀಸೆಂಟಾಗಿ ಕಮ್ ಅಕ್ರಾಸ್ ದಿಸ್ ಪ್ರಾಡಕ್ಟ್. ಇದೇನಿಲ್ಲ, ಇದು ಜಸ್ಟ್ ಹಿಂಗೆ ಪೆನ್ ಥರ ಗೈಸ್, ಹಿಂಗೆ ಪ್ರೆಸ್ ಮಾಡಿದ್ರೇ ಆ ಜೆಲ್ ಬರುತ್ತೆ. ಆ್ಯಂಡ್ ಇಲ್ಲಿ ಲಾಕ್ ಮಾಡೋದು. ದಿಸ್ ಇಸ್ ಲೈಕ್ ನಿಮ್ಗೇನಾದ್ರು ಡಾರ್ಕ್ ಸರ್ಕಲ್ಸ್ ಇದ್ದರೆ ಇದು ಯೂಸ್ ಮಾಡಿದ್ರೆ ಹೊಟ್ಟೋಗುತ್ತೆ. ಆ್ಯಂಡ್ ಆಲ್ಸೋ ಒಳ್ಳೆ, ನನಗಂತೂ ಇದು ನೈಟ್ ಹೊತ್ತು ಅಪ್ಲೈ ಮಾಡಿದ್ರೆ ತಕ್ಷಣ ನಿದ್ದೆ ಬಂದುಬಿಡುತ್ತೆ, ಲೈಕ್ ಸ್ಟ್ರೆಸ್ ರಿಲೀಫ್ ಮಾಡುತ್ತೆ. ಇಲ್ಲಿ ನಾನು ಹಚ್ಕೊತೀನ, ಇಲ್ಲಿ ಹಚ್ಕೊಂಡ್ಮೇಲೆ ನನಗೇನೋ ಒಂಥರ ಫೀಲ್ ಆಗುತ್ತೆ, ಇಲ್ಲಿ ಈ ಪಾರ್ಟ್ ಏನೋ ಫೀಲ್ ಆಗುತ್ತೆ. ಆ್ಯಂಡ್ ನಂಗೆ ಆಟೋಮೆಟಿಕ್ಕಾಗಿ ನಿದ್ದೆ, ಲೈಕ್ ಕಣ್ಣು ಇಳಿಯುತ್ತೆ, ನಿದ್ದೆ ಮಾಡು, ಐ ಕ್ಯಾನ್ ಫೀಲ್ ದ್ಯಾಟ್. ಸೊ ದಿಸ್ ಇಸ್ ಕಾಮಿಂಗ್ ಜೆಲ್ ಪೆನ್ ಅಂತ. ಆ್ಯಂಡ್ ಆಲ್ಸೋ ಡಾರ್ಕ್ ಸರ್ಕಲ್ಸ್ ಎಲ್ಲ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ದ ಫ್ಯೂ ಥಿಂಗ್ಸ್ ವಿಚ್ ಐ ಆಮ್ ಯೂಸಿಂಗ್ ರೈಟ್ ನೌ. ಆ್ಯಂಡ್ ನಾವಿಷ್ಟು ನಮ್ಮ ಸ್ಕಿನ್ ಮೇಲೆ ಖರ್ಚು ಮಾಡ್ತೀವೋ, ನಮ್ಮ ಸ್ಕಿನ್ ಅದೇ ಥರನೇ ಚೆನ್ನಾಗಿರುತ್ತೆ. ಬಟ್ ದೆನ್ ನಾವು ಅದ್ರ ಬಗ್ಗೆ ತಿಳ್ಕೊಂಡು ನಾವು ಖರ್ಚು ಮಾಡಬೇಕು, ಸುಮ್ಮನೆ ಹಂಗೆ ಖರ್ಚು ಮಾಡೋದಲ್ಲ. ನೀವು ಒಂದು ಏನಾದ್ರು ತೊಗೊಬೇಕಂದ್ರೆ ಜಸ್ಟ್ ರಿಸರ್ಚ್ ಮಾಡಿ. ಇವಾಗ ChatGPT ಹಿಂಗೂ ಇದೆ, ಅದ್ರದ್ದು ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಆ ಪ್ರಾಡಕ್ಟ್ ಬಗ್ಗೆ ಸರ್ಚ್ ಮಾಡಿಬಿಟ್ಟು ಯೂಸ್ ಮಾಡಿ. ಆ್ಯಂಡ್ ಆಲ್ಸೋ ನೋ ಯೋರ್ ಸ್ಕಿನ್ ಟೈಪ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.